ಸಚಿನ್ ಗೌರಿ ಅಮ್ಮನ ಅವ್ರ ಇಷ್ಟಂಗೆ ಬಿಟ್ಬಿಡ್ತೀಯಾ? ಅವ್ರು ಹಂಗಿರೋದೆ ಸರಿ ಸೀನಿಯರ್. ಚಿಟ್ಟೆಗಳ ತರ ಆರಾಮಾಗಿ ಹಾರಾಡ್ಕೊಂಡಿದ್ರೇನೆ ಅವ್ರಿಗೆ ಸಂತೋಷ. ಬಿಟ್ಬಿಡೋಣ ಕಣ್ರಿ, ಬೇಕು ಅಂದಾಗ ಅವರೇ ವಾಪಸ್ ಬರ್ತಾರೆ. ಆದ್ರೂ ಸೀನಿಯರ್, ಮೊನ್ನೆ ರ್ಯಾಲಿನಲ್ಲಿ ಎಂತ ಶಾಕ್ ಆಗೋಗಿತ್ತು ಗೊತ್ತಾ? ಇನ್ನೇನ್ ರಂಜಿತ್ ಸರ್ ಮೇಲೆ ಅಟ್ಯಾಕ್ ಆಗೇ ಬಿಡ್ತು ಅಂತ. ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನತ್ತೆ. ನಿನ್ ಕೈ ಮುಗಿತೀನೋ, ನಾನು ಯಾರನ್ನ ನನ್ನ ಜೀವನದಿಂದಾನೇ ಆಚೆ ಹಾಕಬೇಕು ಅಂತ ಒದ್ದಾಡ್ತಿದ್ದೀನೋ ಅವ್ರ ವಿಷಯನೇ ಹೇಳಿ ಹೇಳಿ ನನ್ನನ್ನು ಕೊಲ್ಬೇಡ್ವೋ. ಹೆಂಗೋ ದೇವ್ರ ದಯೆ, ಏನೂ ತೊಂದರೆ ಆಗ್ಲಿಲ್ಲ. ಆದ್ರೂ ಇದು ನಿಜವಾಗ್ಲೂ ಆಗೋ ಅಟ್ಯಾಕ ಅಥವಾ ಯಾರಾದ್ರೂ ಬೇಕಂತಾನೆ ಕ್ರಿಯೇಟ್ ಮಾಡ್ತಿದಾರೋ ಅಂತಾನೆ ಗೊತ್ತಾಗ್ತಿಲ್ಲ ಸೀನಿಯರ್. ಅವ್ರ ವಿಷಯ ಬಿಡು, ಇವಾಗ ಅವ್ರು ಸೇಫ್ ಆಗಿದ್ದಾರೆ ತಾನೆ? ಅದೇನೋ ಕನ್ಸಿನ ವಿಷಯ ಹೇಳ್ತಿದ್ಯಲ್ಲ, ಅವಾರ್ಡು ಅಂತ. ಹ್ಞೂ ಕಣ್ರಿ, ಹೆಂಗಿದ್ದು ಗೊತ್ತಾ ರಾತ್ರಿ ಬಿದ್ದಿದ್ ಕನ್ಸು. ವರ್ಲ್ಡ್ ಫೇಮಸ್ ರಿಪೋರ್ಟರ್ಸ್, ಜರ್ನಲಿಸ್ಟ್ ಎಲ್ಲರೂ ನನ್ ಸುತ್ತಾ ಇದ್ದಾರೆ. ಅವ್ರು ನನ್ಗೋಸ್ಕರ ಚಪ್ಪಾಳೆ ತಟ್ತಾ ಇದ್ದಾರೆ. ನಾನು ಅವ್ರ ಮಧ್ಯೆ ಸ್ಟೇಜ್ ಹತ್ತಿ ಅವಾರ್ಡ್ ತಗೋತಾ ಇದ್ದೀನಿ. ಬಿಂದ್ಗೆ ಹಿಡ್ಕೊಂಡು ಜಗಳ ಮಾಡೋರ್ ಬಗ್ಗೆ, ಕುಡ್ದು ಜಗಳ ಆಡೋರ್ ಬಗ್ಗೆ ಸುದ್ದಿ ಮಾಡ್ಕೊಂಡಿದ್ರೆ ಈ ಅವಾರ್ಡ್ ಬಂದಂಗೆ ನಿನ್ಗೆ. ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ. ಅವತ್ತು ನಮ್ ಚಾನಲ್ ಎಡಿಟರ್ಗೆ ಮನ್ಸಲ್ಲೇ ಚಾಲೆಂಜ್ ಹಾಕಿದೆ. ಇವತ್ತು ನಿಮ್ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾ ಇದೀನಿ. ಒಂದಲ್ಲ ಒಂದಿನ ಇಡೀ ದೇಶನೇ ಬೆಚ್ಚಿ ಬೀಳ್ಸುವಂತ ಸೆನ್ಸೇಷನ್ ಸುದ್ದಿ ಮಾಡೇ ಮಾಡ್ತೀನಿ ಕಣ್ರೆ. ಓಹೋ, ಅದೇನೋ ಗಾದೆ ಇದೆ ಗೊತ್ತಾ, ಹೇಳೋನ್ ಮಾಡಲ್ಲ, ಮಾಡೋನ್ ಹೇಳಲ್ಲ ಅಂತ. ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತು. ಅಯ್ಯೋ ಪಾಪಿದೆ, ಕಡ್ಡಿ ತಗೊಬಂದು ಗಂಡ ಏನೋ ಕನ್ಸ್ ಕಾಣ್ತಾ ಇದ್ದಾನೆ, ಸಪೋರ್ಟ್ ಮಾಡೋಣ ಬಿಟ್ಟು ಆಡ್ಕೋತ್ಯಾ 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 ಆಡ್ಕೋತ್ಯಾ. ಇದಕ್ಕೂ ಒಂದ್ ಗಾದೆ ಇದೆ ಅಂತೆ, ಕೈಲಾಗ್ದೇ ಇರೋನು ಮೈ ಪರ್ಸ್ಕೊಂಡಂತೆ. ಅಯ್ಯೋ ನಿಮ್ರೈ, ನನ್ನ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ನನ್ನಂತವನ್ನ ಸರಿಯಾಗಿ ಬಳಸ್ಕೊಳ್ಳೋ ಚಾನಲ್ಗಳೇ ಇಲ್ಲ ಅಂತಂದ್ರೆ. ಇದಕ್ಕೂ ಒಂದ್ ಗಾದೆ ಇದೆ ಅಂತೆ, ಕುಣಿಲಾರ್ದೇವ್ನು ನೆಲ ಡೊಂಕು ಅಂದಂತೆ. ರೈ, ತುಂಬಾ ಸಿಟ್ಟು ಬರ್ಸ್ತಾ ಇದ್ದೀರಾ. ಸಾಫ್ಟ್ ಆಗಿದ್ದೀನಿ ಅಂತ ಅಡ್ವಾಂಟೇಜ್ ತಗೋಬೇಡಿ. ನೀವು ಬರೀ ನಂದು ಒಂದು ಮುಖ ನೋಡಿದ್ದೀರಾ, ಇನ್ನೊಂದು ಮುಖ ನೋಡಿದ್ರೆ. ಬೇಡಪ್ಪ, ಒಂದ್ ಮುಖ ನೋಡಿನೇ ಇನ್ನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಕಡ್ಡಿ ಎಷ್ಟ ಉಡ್ಸ್ತೀಯೋ. ಅಯ್ಯೋ ಅನ್ನಿಸ್ತೀರಾ? ನಾನು ಒಂದು ಗಾದೆ ಹೇಳ್ತೀನಿ, ಹಿತ್ಲು ಗಿಡ ಮದ್ದಲ್ಲ ಅಂತ. ನಾವು ಒಳ್ಳೆಯವರಾಗಿದ್ದೀವಲ್ಲ, ಅದಕ್ಕೆ ನಮ್ಮ ಬೆಲೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಮಗುನಂತ ಗಂಡ ಸಿಕ್ಕಿರೋದಕ್ಕೆ ನಿಮ್ಗೆ ಜಂಬ ಕಂಡ್ರೆ, ಅದೇ ರಂಜಿತ್ ಸರ್ ತರ ದೂರ್ವಾಸ್ ಮುನಿ ಗಂಡ ಸಿಕ್ಕಿದ್ರೆ ನಿಮಗೆ ಗೊತ್ತಾಗಿರೋದು. ಆ ತರ ಮನುಷ್ಯನೇನಾದ್ರು ನೀವು ಕಟ್ಕೊಂಡಿದ್ರೆ 3 ದಿನಕ್ಕೆ ಓಡೋಗ್ಬಿಡ್ತಿದ್ದೆ. ನಾನಾಗಿದ್ದಕ್ಕೆ ಸಹಿಸ್ಕೊಂಡು ನಿಮ್ಮನ್ನ ಭವಾನಿ ಪರ್ವತಕ್ಕೂ ಹುಡ್ಕೊಂಡ್ಬಂದು. ಇದು ಏನಾಯ್ತ್ರೆ? ಬೇಜಾರಾಯ್ತಾ? ಸಾರಿ ಕಣ್ರೆ, ನಾನು ತಮಾಷೆ ಮಾಡಿದ್ದು. ನೀವು ಅಷ್ಟೊತ್ತಿಂದ ನನಗೆ ಉರಿಸ್ತಾ ಇದ್ದಲ್ಲ, ಅದಕ್ಕೆ ನಾನು ನಿಮಗೆ ರೇಗಿಸ್ಬೇಕು ಅಂತ ರಂಜಿತ್ ಸರ್ ಹೆಸರು ಹೇಳಿದೆ ಅಷ್ಟೇ ಕಣ್ರಿ. ಸಾರಿ ರೀ, ಬೇಜಾರು ಮಾಡ್ಕೋಬೇಡಿ ರೀ. ಏನಾಯ್ತು ರೀ? ಏನಿಲ್ಲ, ಬಾ ಹೋಗೋಣ. ಹಿಂಗೆ ಮಾಡಬೇಡ್ರಿ ಪ್ಲೀಸ್ ಸೀನಿಯರ್, ನಗ್ನಗ್ತಾ ಇರ್ರಿ. ಎಷ್ಟು ನಗ್ಬೇಕು? ಹಾ, ಸಾಕು. ಯಪ್ಪ, ಭಯಂಕರವಾಗಿದೆ. ಸಾಕು 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 ಸಾಕು. ಇದಕ್ಕಿಂತ ಜಾಸ್ತಿ ನಗ್ಬೇಡ್ರಿ, ನಾನು ಅನ್ಕಾನ್ಶಿಯಸ್ ಆಗೋಗ್ತೀನಿ. ನಾನು ಅಷ್ಟು ಕೆಟ್ಟದಾಗ ನಗ್ತೀನ? ನಾನ್ ನಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದವನು ಇವಾಗ ನಾನು ನಗುನೇ ಆಡ್ಕೊಳ್ತೀಯನೋ?